ಏನೇ ಮಾತ್ರ ಮನಸ್ಸಿಗೆ ಪ್ರಕೃತಿ ಸಕಲ ಪರಸ್ಮೈ ನಾರಾಯಣಾನಿ ಸಮರ್ಪಯ ಅಂತ ನಾನೇನಾದರೂ ತಪ್ಪು ಮಾತಾಡಿದ್ರೆ ನನ್ನ ಮಾತಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಮೊದಲೇ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಈ ಥರ ಒಂದು ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಮಾಡೇ ಇದ್ದೀನಿ. ಅದಕ್ಕಾಗಿ ನಮ್ಮ ರಘುಭಟ್ ಅವರಿಗೆ ನಾವು ವಂದನೆಗಳನ್ನು ಹೇಳಬೇಕು. ಸ್ವಾಮಿಗಳಲ್ಲಿ ಅವರ ನೇತೃತ್ವವನ್ನು ಮತ್ತು ನಮ್ಮ ಅಂಜನೀಶ್ ಅವರ ಒಂದು ಸಂಗೀತ ನಿರ್ದೇಶನ ಮತ್ತು ಸಾರಿ ಮೊದಲೇ ನಾನು ಕ್ಷಮೆ ಕೇಳಿದ್ದೀನಿ, ತಪ್ಪಾದ ಕ್ಷಮಿಸಿ ಇಲ್ಲ. ಸೊ ಇವರು ಅದ್ಭುತ ಗಾಯಕ, ಇವರೆಲ್ಲ ಗೊತ್ತಿರೋ ಹಾಗೆ ಇಂಥವರ ಒಂದು ಸಾಹಿತ್ಯದಲ್ಲಿ ಎಲ್ಲವನ್ನೊಂದು ರಾಯರ ದರ್ಶನ ಅಂತ ಒಂದು ಆಲ್ಬಮ್ ತರ್ತಾ ಇರೋದು ನಮಗೆ ಒಂದು ಎಷ್ಟು ಸಂತೋಷ ಆಗಿದೆ. ಏನಿರ್ಬೋದು ಇದರಲ್ಲಿ ಏನಿರ್ಬೋದು ಅಂತ. ಯಾಕೆಂದರೆ ನನಗೆ ಒಂದು 55 ವರ್ಷದ ಹಿಂದಿನಿಂದಲೂ ನಾನು ರಾಯರ ದರ್ಶನ ಬರ್ತಾ ಇದ್ದೀನಿ. ಆವಾಗ ಹೀಗೇನೂ ಇರಲಿಲ್ಲ, ಒಂದು ಓಪನ್ ಆಗಿತ್ತು ನಮ್ಮ ರಾಯರು. ಆಮೇಲೆ ಯಾವಾಗ ಬೇಕಾದ್ರೂ ಹೋಗಿ ಆ ಬೃಂದಾವನವನ್ನು ನಾವು ಅಪ್ಕೋಬೋದಾಗಿತ್ತು, ಬೃಂದಾವನವನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದಾಗಿತ್ತು. ಆ ದಿನಗಳನ್ನೆಲ್ಲ ನಾನು ಕಂಡಿದ್ದೀನಿ. ರಾಯರಿಗೆ ಬಂದ ಮೇಲೆ ನಾನೇನೋ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಲಿಲ್ಲ. ಆದರೆ ಅವನು ಎಲ್ಲವನ್ನೂ ಕೊಟ್ಟಿದ್ದಾನೆ, ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಲೋಕೇಶ್ ಅಂತ ಅವರ ಒಂದು ಪತಿಯನ್ನು ನನಗೆ ಕೊಟ್ಟಿದ್ದು ಅವರ ಒಂದು ಕರುಣೆಯಿಂದ ನಾನು ಅನ್ಕೊಳ್ತೀನಿ. ಒಳ್ಳೆಯ ಸಂಸಾರ, ಒಳ್ಳೆಯ ಮಕ್ಕಳು, ಒಳ್ಳೆಯ ಕೆಲಸ ಕೊಟ್ಟಿರೋದು ಆ ದೇವರಿಗೆ ನಾನು ಇಷ್ಟು ಕೃತಜ್ಞತೆ ಹೇಳಬೇಕು. ಹಾಗೆ ಈ ಒಂದು ಮಠದ ಪ್ರಚಾರ ಇರಲಿಲ್ಲ ನಾವು. ಆದರೆ ಇವರೆಲ್ಲ ಸೇರಿಕೊಂಡು ಇವರ ಪ್ರಚಾರವನ್ನು ಇಷ್ಟು ಗುರುಗಳು ಎಷ್ಟು ಮಾಡಿದ್ದಾರೆ ಅಂತಂದರೆ ಹೊಸತನವನ್ನು ಈಗಿನ ಕಾಲದ ಮಕ್ಕಳಿಗೆ ಬೇಕು, ಮಾಧ್ಯಮದ ಮೂಲಕ ನಾವು ಪ್ರಚಾರವನ್ನು ಮಾಡಬೇಕು ಅಂತ ಮಾಡಿ ತುಂಬ ಎತ್ತರಕ್ಕೆ ನಮ್ಮ ರಾಯರನ್ನು ಚಿನ್ನದಲ್ಲಿ ಅಲಂಕರಿಸುವ ಮಟ್ಟಿಗೆ ಅವರು ತಗೊಂಡು ಬಂದಿದ್ದಾರೆ ಅಂದರೆ ಆ ಸುಧೆಂತ ಅವರಿಗೆ ನಮ್ಮ ಕೃತಜ್ಞತೆಗಳು ನಾವು ಇಷ್ಟು ಭಾಗಿಯಾಗಿದ್ದು ಸಾಧು. ಏನು ಚಪ್ಪಳ ಬಂದಿರಪ್ಪ ಪರವಾಗಿ. ಸೊ ಮಕ್ಕಳಿಗೆ ಬರೀ ಒಂದು ವೈಭೋಗ ಅಲ್ಲ, ಅವರ ಜೀವನದ ಅರ್ಥವನ್ನು ತಿಳಿಸೋದಕ್ಕೆ ಬರ್ತಿದ್ದಾರೆ. ಇದಕ್ಕಾಗಿ ಅವರಿಗೆ ನಾವು ಕೃತಜ್ಞತೆಗಳು ಹೇಳೋದಕ್ಕೆ ಇಷ್ಟ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ ರಾಯರ ಸನ್ನಿಧಿಯಲ್ಲಿ ಬಂದು ಈ ಪ್ರೆಸೆಂಟೇಷನ್ ಮಾಡ್ತಿದ್ದೆ. ನನಗೆ ನಾನು ಮುಂಚೆ ಹೇಳಿದಂಗೆ ಲಾಸ್ಟ್ ಪ್ರೆಸೆಂಟೇಷನ್ ಹೇಳಿದ್ವಿ, ಸಾಂಗ್ ಬಂದು ಕಂಪೋಸ್ ಮಾಡ್ತೀವಿ ಅಂತ. ಸಾಂಗ್ ಕಂಪೋಸ್ ಆಗಿ ತುಂಬ ಚೆನ್ನಾಗಿ ಲಿರಿಕ್ಸ್ ಬರ್ತಿದೆ, ತುಂಬ ಚೆನ್ನಾಗಿ ಹಾಡಿದೆ. ಹಾಡನ್ನ ಹೇಳಿದೆ ದೇವರು ನಾಗೇಂದ್ರ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ಬಾಬಿ ಮತ್ತು ತುಂಬ ಚೆನ್ನಾಗಿ ಹಾಡಿಕೊಟ್ಟಿದ್ದಾರೆ. ಸಾಂಗ್ ಇಸ್ ರೆಡಿ ಟು ರಿಲೀಸ್. ನಮಗೆ ಸಿನಿಮಾದಲ್ಲಿ ಯಾವಾಗಲೂ ಡೈರೆಕ್ಟರ್ ಹೇಳ್ತಾರೆ ಅವ್ರು ಕೊಡೋ ಸಿಚುವೇಶನ್ಗೆ ಮ್ಯೂಸಿಕ್ ಮಾಡಿ ಅಭ್ಯಾಸ. ನಾನು ತುಂಬ ದಿವಸದಿಂದ ನಾನೇ ಒಂದು ಯೋಚನೆ ಮಾಡಿ ನಾನೇ ಒಂದು ಪ್ರೇರಣೆ ತೊಗೊಂಡು ಹಾಡು ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ನಾನು ತುಂಬ ಹಾಡುಗಳನ್ನು ಟ್ರೈ ಮಾಡ್ತಿದ್ದೆ, ಆಗ್ತಿಲ್ಲ. ಯಾಕಂದರೆ ಯಾರೋ ಡೈರೆಕ್ಟ್ ಹೇಳಬೇಕು ನನ್ನ ಸಿಚುವೇಶನ್, ಆಮೇಲೆ ಮಾಡೋಕ್ಕೆ ಸಾಧ್ಯ. ಸೊ ನನಗೆ ಈ ಹಾಡು ಆಗೋದಕ್ಕೆ ನನ್ನ ಮೊದಲನೇ ಆಲ್ಬಮ್ ಹಾಡು ರಾಯರೇ ಇದಕ್ಕೆ ಪ್ರೇರಣೆ, ರಾಯರ ಆಶೀರ್ವಾದನೇ ಇದಾಗಿದೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತೀನಿ. ಮತ್ತು ನಿನ್ನೆ ರಾತ್ರಿ ಗುರುಗಳ ಜೊತೆ ನಾವು ಡಾಕ್ಯುಮೆಂಟ್ರಿಯೆಲ್ಲ ನೋಡಿದ್ವಿ. ನನಗೆ ಮಂತ್ರಾಲಯದ ನನಗೆ ರಾಘವೇಂದ್ರ ಸ್ವಾಮಿ ಗೊತ್ತು, ಭಕ್ತಿಯ ಬಗ್ಗೆ ಭಕ್ತಿ ಇದೆ, ಇಲ್ಲಿ ಮಠದ ಬಗ್ಗೆ ಗೊತ್ತು. ಬಟ್ ಇಷ್ಟು ಒಂದು ಕಾರ್ಯಗಳು ನಡೆಯುತ್ತೆ ಮಠದ ಅಡ್ಮಿನಿಸ್ಟ್ರೇಷನಲ್ಲಿ ಅನ್ನೋದು ನನಗೆ ನೋಡ್ತಾ ಅರಿವಾಯಿತು. ಈಗ ಮತ್ತು ಅದನ್ನು ಎಂತೆಂಥ ಕಾರ್ಯಗಳಾಗಲಿ ಫ್ಲಡ್ ಆದಾಗ ಎಷ್ಟು ಒಂದು ಕೆಲಸ ಮಾಡಿದ್ದಾರೆ ದೇವರು. ಸೊ ನಮ್ಮ ಗುರುಗಳಿಗೆ ಒಂದು ವಂದನೆಗಳು ತಿಳಿಸ್ತಾ ಅದ್ಭುತವಾದ ಕೆಲಸ. ಇಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ವರ್ಕ್ ಮಾಡೋರಿಗೆ ನನ್ನ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಚೆನ್ನಾಗಿ ಶೂಟ್ ಮಾಡಿ ಇದನ್ನು ತೋರಿಸಿದಂಥ ನಮ್ಮ ರಘುಭಟ್ ಅವರಿಗೆ ನಾನು ಧನ್ಯವಾದಗಳು. ಯಾಕಂದರೆ ಈ ಇನ್ಫಾರ್ಮೇಷನ್ ಯಾಕೆ ಈ ಹಾಡು ಮಾಡಬೇಕು, ಯಾಕೆ ಈ ಥರ ತೋರಿಸ್ಬೇಕು ಅಂತ ಇದ್ದಾಗ ಅವರೊಂದು ಹೇಳಿದಂತೆ ಅವ್ರ ಗುರುಗಳು ಒಂದೇ ಒಂದು ಫೋಟೋ ಇತ್ತು. ಸೊ ಆ ಫೋಟೋ ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಮುಂದಿನ ಜನ್ರೇಷನ್ಗೆ ನಮ್ಮ ಗುರುಗಳು ಇದ್ದರು, ಈ ಥರ ಎಲ್ಲ ಇದಾಗಿದೆ ಅನ್ನೋದನ್ನ ಒಂದು ಇದಾಗಬೇಕು ಅಲ್ವಾ ಸರ್, ಅದಕ್ಕೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಇದ್ದರು. ಸೊ ಅದು ನನಗೆ ತುಂಬ ಹೌದು ಅನಿಸ್ತು. ನಾವು ಹಾಡು ಮಾಡೋದಾಗಲಿ, ಇಲ್ಲಿ ನಮ್ಮ ಪೂಜಾ ಕಾರ್ಯಕ್ರಮ ತೋರಿಸೋದು, ಮತ್ತು ನಮ್ಮ ಮಠದ ವತಿಯಿಂದ ಏನೇನು ಕಾರ್ಯಗಳಾಗ್ತದೆ ಅಂತ ಇದೆಲ್ಲ ಗೊತ್ತಾಗಬೇಕು. ಯಾಕಂದರೆ ಜನಗಳಿಗೆ ಗೊತ್ತಿರೋದಿಲ್ಲ ಇದು. ಸೊ ಅದೆಲ್ಲ ಗೊತ್ತಾಗಬೇಕು. ಸೊ ನಿನ್ನೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ನಾನು ಇದರಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಒಂದು
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ನಮಸ್ಕಾರ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ರಘು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ 2006ನಲ್ಲಿ ತಾರೆ ಅನ್ನೋ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ನಾನು ವರ್ಕ್ ಮಾಡಿದಾಗ ರಘು ಅವರು ಎರಡನೇ ಹೀರೋ. ಸೊ ಆ ಪ್ಯಾಷನ್ ಅವಾಗಿಂದ ಟಿಲ್ ನಾವು ಅವ್ರು ಕಂಟಿನ್ಯೂ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ ತಾರೆ ಅಂದರೆ ಕೆಲವು ಫಿಲ್ಮ್ಸನ್ನು ನಾವು ಸಂಗೀತ ನಿರ್ದೇಶಕರಿಗೆ ಕಂಪೋಸ್ ಮಾಡಿ ಆಫ್ಟರ್ಸ್ ಟುಡೇ ದಿಸ್ ಟೈಮ್ ಐ ಗಾಟ್ ಅನ್ ಅಪ್ರೋಚ್. ಅಂದರೆ ಎಲ್ಲ ಫಿಲ್ಮ್ನಲ್ಲಿ ಐ ಅರೌಂಡ್ ವಿತ್ ಅಜನೀಶ್ ಸರ್ ಕಂಪೋಸ್ ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ಆ ಒಂದು ಅವಕಾಶ ರಾಯರು ಅಜನೀಶ್ ಸರ್ ನೀವೆಲ್ಲ ಯು ಡೋಂಟ್ ಯು ಆಲ್ಸೋ ಶುಡ್ ಬಿ ದೇರ್ ಅ ಪಾರ್ಟ್ ಆಫ್ ಕಂಪೋಸಿಂಗ್. ಅಫಿಷಿಯಲಿ ಎಲ್ಲ ನೇಮ್ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಯು ವಾಂಟ್ ಟು ಗಿವ್ ಇಟ್ ದಿಸ್. ಸೊ ಅದನ್ನು ಖುಷಿ ಆಯಿತು. ಆ್ಯಂಡ್ ರಘು ಅವರಿಂದ ಇದು ಸಾಧ್ಯವಾಯಿತು ಬಿಕಾಸ್ ಇದು ನಾನ್ ಪ್ರಾಫಿಟಬಲ್ ಒಂದು ವಿಷಯ ಆಯಿತು. ಬಿಕಾಸ್ ಎಲ್ಲರೂ ಒಂದು ಅವರಿಗೆ ಕೆಪಾಸಿಟಿ ಇದೆ, ರಘುವರಿಗೆ ಕೆಪಾಸಿಟಿ ಇದೆ, ಒಂದು ಮೂವಿ ಪ್ರೊಡ್ಯೂಸ್ ಮಾಡೋಕ್ಕೂ ಕೆಪಾಸಿಟಿ ಇದೆ. ಬಟ್ ಆದ್ರೂ ಅವರು ಇಷ್ಟಪಟ್ಟು ತುಂಬಾ ಪ್ಯಾಷನ್ ಇಲ್ಲ ಅವರು ಮತ್ತು ಶ್ರೀಮತಿ ರಘು ಅವರು. ಸೊ ಇಬ್ಬರು ದೇ ಬೋತ್ ಹ್ಯಾವ್ ದ ಪ್ಯಾಷನ್ ಆ್ಯಂಡ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿರೋದಕ್ಕೆ ಟುಡೇ ಗಿರಿಜಮ್ಮ ಆಗಲಿ ತಾರಮ್ಮ ಆಗಲಿ ಎವ್ರಿಬಡಿ ಆರ್ ಕಮಿಂಗ್ ವಿತ್ ಲವ್ ಆ್ಯಂಡ್ ಕಂಪ್ಯಾಷನ್ ಫಾರ್ ರಘು. ಬಿಕಾಸ್ ಅಷ್ಟು ಅರ್ನ್ ಮಾಡಿದ್ದಾರೆ. ಕಾರಣ ಏನಂದರೆ ಹಾರ್ಟ್ಫುಲಿ ಅವರು ವರ್ಕ್ ಮಾಡೋದು. ಸೊ ನಾವು ನನಗೆ ರಘು ಫೋನ್ ಮಾಡಿದ ತಕ್ಷಣ ನಾವು ವೆರಿ ವೆಲ್ ಎಷ್ಟು ಬ್ಯುಸಿಯಾಗಿ APBS ಸಂಸ್ಥಾನದಲ್ಲಿ ನಾವು ಅಜನೀಶ್ ಅವರು ತುಂಬ ಹಲವಾರು ಪ್ರಾಜೆಕ್ಟ್ಸ್ನ ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೇಳೋಕ್ಕೆ ಭಯ ನನಗೆ. ಬಟ್ ರಾಯರು ಅನ್ನೋ ತಕ್ಷಣ ಇಮಿಡಿಯೇಟ್ಲಿ ನನಗೆ ಧೈರ್ಯ, ಆ ಜನ ಈ ಥರ ನನ್ನ ಹಳೆಯ ಸ್ನೇಹಿತ ರಘು ಅವರು ಈ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಹಾಡು ಕ್ಯಾನ್ ಅವರು ಇಮಿಡಿಯೇಟ್ ರಾಯರು ಅಂದ ತಕ್ಷಣ ನೀವು ಮತ್ತು ರಘು ಅವರನ್ನೆಲ್ಲ ಡೆಫಿನೆಟ್ಲಿ ಮಾಡೋಣ, ಹಳೆಯ ಸ್ನೇಹಿತರು ಡೆಫಿನೆಟ್ಲಿ ನಾವು ಮಾಡೋಣ ಅಂತ ಇಮಿಡಿಯೇಟ್ ಕೊಟ್ಕೊಂಡಿದ್ದೆ. ಸೊ ಈ ಒಂದು ಅವಕಾಶ ಕೊಟ್ಟಿರೋ ಪ್ರತಿಯೊಬ್ಬರಿಗೆ ಈ ಹೋಲ್ ಟೀಮ್ ಆಫ್ ರಘು ಅವರಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ರಾಯರ್ ಅವರಿಗೆ ವೆರಿ ಎಷ್ಟು ಬಿಕಾಸ್ ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಮೂವಿ ಮಾಡ್ತಿದ್ದಾಗ ಸಂತೋಷನ ಕಾರಣಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದು 2 ವರ್ಷ ಹಿಂದೆ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾವಿಬ್ಬರು ಫಸ್ಟ್ ಟೈಮ್ ನಾವು ಈ ಸ್ಟೆಪ್ ಇನ್ಸೈಡ್. ಆ್ಯಂಡ್ ನನಗೆ ಆವಾಗಲೇ ಒಂಥರ ಕಣ್ಣಲ್ಲಿ ನೀರು ಬಂತು. ನನಗೆ ಏನೋ ಒಂದು ಕೈಂಡ್ ಆಫ್ ಫೀಲ್ ಐ ಫೆಲ್ಟ್ ಈಸ್ ಅಲೈವ್. ರಾಘವೇಂದ್ರ ಅವರ ಅಲೈವಾಗಿ ಏನೋ ಒಂದು ಅವರ ಎಂಪ್ರೇಸ್ ಲವ್ ಆ ಥರ ಒಂದು ಫೀಲ್ ಆಯಿತು. ಸೊ ಅದು ಇಷ್ಟು ಬೇಗ ನಮಗೆ ಈ ಥರ ಒಂದು ಅವಕಾಶ ಸಿಕ್ಕಿದೆ. ಇಲ್ಲೇ ನಾವಿಬ್ಬರು ಈ ಥರ ಒಂದು ಸ್ಟೇಜ್ನಲ್ಲಿ ಕೂತ್ಕೊಂಡು ಈ ಥರ ಒಂದು ಸಾಂಗ್ ಮಾಡೋದು ಒಂದು ಅವಕಾಶ ಕೊಟ್ಟಿರೋದಕ್ಕೆ ಅದು ಎಷ್ಟು ಜನ್ಮ ಆಗೋದು ಗೊತ್ತಿಲ್ಲ. ಈ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಅದಕ್ಕೆ ಕಾರಣ ಎರಡನೇ ರಾಘವೇಂದ್ರ ಸ್ವಾಮೀಜಿ. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ರಘುವರ ಎಂಟೈರ್ ಟೀಮ್. Thank you, madam. Thank you so much for your words. And ಹಾಗೆ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲಿರೋರಿಗೆಲ್ಲ ನಮಸ್ಕಾರಗಳು. ಮಾಧ್ಯಮ ಮಿತ್ರರಿಗೆಲ್ಲ ಹೃತ್ಪೂರ್ವಕ ವೆಲ್ಕಮ್ ಹೇಳ್ತಾ, ಮಂತ್ರಾಲಯಕ್ಕೆ ಮೊದಲನೇ ಬಾರಿ ಇಷ್ಟೋ ಜನ ಮೀಡಿಯಾದವ್ರನ್ನ ನಾವು ನೋಡ್ತಾ ಇರೋದು. ಎಲ್ಲರಿಗೂ ಇವತ್ತಿನ ಸಂಜೆ ರಾಯರ ದರ್ಶನ ಒಂದು ಅದ್ಭುತವಾದ ಆಲ್ಬಮ್ ಸಾಂಗನ್ನು ನೋಡಲಿಕ್ಕಿದ್ದೀರಿ. ಎಲ್ರಿಗೂ ತುಂಬ ಇಷ್ಟಪಡುವರಿದ್ದೀರಿ. ತುಂಬ ಚೆನ್ನಾಗಿ ಅದು ಮೂಡಿ ಬಂದಿದೆ. ನಾಡಿಕೊಂಡಂತಹ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಹಾಗೂ ರಘುಭಟ್ ಸುಗುಣ ಮೇಡಮ್ ಮತ್ತು ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಮೊದಲ ಸಲ ಮಂತ್ರಾಲಯಕ್ಕೆ ಬರ್ತಾ ಇರೋದು. ನಿಮಗೆ ಮಂತ್ರಾಲಯಕ್ಕೆ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಮಂತ್ರಾಲಯ ಆ್ಯಂಡ್ ಯೋರ್ ಎಕ್ಸ್ಪೀರಿಯನ್ಸ್ ಅಬೌಟ್ ದಿಸ್ ಲ್ಯಾಂಡ್ ಆ್ಯಂಡ್ ದಿಸ್ ಸಾಂಗ್. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. बन्दी गुरुराय अय्या बन्दी गुरुराय. So happy to be here.
pardon me, I will speak in English because I grew up in Canada. But that is the power of this place of Ravindra Swami, that he has brought me all the way from Canada just to sing this one song. It is a very, very big thing for me. And I have to thank the entire team here, beginning with Ajnish Anna, Bobby Nam, and sir, everyone here who has invited me with so much love. And this is my first time to Mantralaya. And it has been such a divine experience. In fact, working on this song, I remember when Ajnish and I were recording. We recorded many songs together, but this song, he will also agree, was a very special experience. Everything happened in a flow. Usually when we're working on a song, there are many deviations. We work on one idea, then we'll go to another idea, come back to another idea. But this song, it just seemed like everything was just, Anna has composed it so beautifully, both of them, Bobby Ji and Ajnish Anna. And if you listen to the song today, you will find out how beautifully it flows. And I thank all of you for giving me this opportunity, and I look forward to performing this song for all of you. I've sung for Kantara Brahma Kalasha, for Ajnish Anna only. But right after that, when we were releasing Kantara itself, Bobby Ji and Ajnish Anna, both of them told me, Abby, your next song for us is going to be the very, very special Raghavendra song. Devotional? In a way, yeah. Non-film devotional, yes, yeah. ಓಂ ಗುರುಭ್ಯೋ ನಮಃ. ಸುಧೀರ್ ಶ್ರೀಗಳ ಆಶೀರ್ವಾದ. ಫಸ್ಟ್ ಮಾಧ್ಯಮಗಳಿಂದ ನನಗೆ ತುಂಬ ಪ್ರೀತಿ ನನಗೊಂದು ಆನಂದ. ಫಸ್ಟ್ ಅವ್ರ ಹತ್ರ ಹೇಳ್ತೀನಿ, ಏನಾದರೂ ಇಲ್ಲಿ ಬರೋಕ್ಕೆ ತೊಂದರೆ ಆಗಿದ್ದರೆ, ಏನಾದರೂ ಇಲ್ಲಿ ನನ್ನ ಕೊರತೆಗಳಾಗಿದ್ದರೆ ಕ್ಷಮಿಸಿ ಇದನ್ನ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಸುಧಾರಣೆ ಸರ್, ಪೂರ್ತಿ ಒಂದು ವಾರ 10 ದಿವಸ ಎಲ್ಲ ಫಾಲೋ ಮಾಡಿ ನಮ್ಮ ಮಾಧ್ಯಮದವ್ರನ್ನ ಕರ್ಕೊಂಡ್ಬರಬೇಕು. ಆ್ಯಂಡ್ ರಾಯ ದರ್ಶನ ಬಿಡಿಸಬೇಕು. ಇನ್ನು ಕೆಲವು ಗಂಟೆಗಳಲ್ಲಿ ರಿಲೀಸ್ ಆಗ್ತಿದೆ ಸಾಂಗ್. ಸೊ ಆ್ಯಕ್ಚುಲಿ ಪ್ರೆಸ್ ಮೀಟ್ ಪ್ಲ್ಯಾನ್ ಇರಲಿಲ್ಲ. ಅಗೇನ್ ಸುಧೀರ್ ವೆಂಕಟೇಶ್ ಸರ್ ಎಲ್ಲ ಬಂದಿದ್ದಾರೆ ಮಾಧ್ಯಮದವರು, ಏನಾದ್ರು ಹಂಚ್ಕೊಳ್ಳಿ ಅಂತ ಹೇಳೋದು. ಸೊ ಅದಕ್ಕೆ ಇಮಿಡಿಯೇಟ್ಲಿ ನಿನ್ನೆ ರೆಡಿ ಮಾಡಿದ್ರೆ, ಇದಾದಮೇಲೆ ಈಗ ಸ್ವಲ್ಪ ಆಶೀರ್ವಾದ ಕೂಡ ಮಂತ್ರಾಕ್ಷತೆ ತೋರಿಸ್ತೀವಿ. ಏನು ಹೇಳ್ಕೊಂಡು ಗೊತ್ತಾಗ್ತದೆ, ಖುಷಿ ಆಗ್ತಿದೆ. ಲಾಸ್ಟ್ 8 months ಸರ್ ಕೇಳ್ತಾ ಇದ್ದೆ ಎಷ್ಟು ದಿವಸ ಶೂಟಿಂಗ್ ಮಾಡಿದೆ ಅಂತ. ಆ್ಯಕ್ಚುಲಿ ಕೌಂಟೇ ಇಲ್ಲ. ಯಾಕಂದರೆ ನಾಗೇಶ್ ಸರ್ ಹೇಳಿದಾಗ ಒಂದೊಂದು ಶಾರ್ಟ್ ಒಂದೊಂದು ದಿವಸನೇ ತೆಗೆದಿರೋ ಟೈಮ್ಸ್ ಇದೆ. ಯಾಕಂದರೆ ಆರತಿ ಇಲ್ಲ ಕೆಲವು ದೇವರ ಸೇವೆಗಳನ್ನ ನಾವು ರಿಪೀಟ್ ಮಾಡೋಕ್ಕಾಗಲ್ಲ. ಶೂಟಿಂಗ್ ಅವರು ಏನಾದರೂ ಬೇರೆ ಚಿತ್ರೀಕರಣ ಥರ. ಸೊ 3-4 ಕ್ಯಾಮ್ರಾ ಇಟ್ಟು ಆ ಶಾರ್ಟ್ಸ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ದಿವಸ ಮಂಗಳಾರತಿ ಕಾದು ತೆಗಿತಾ ಇದ್ವಿ. ಅದು ಇವತ್ತು ನಿಮಗೆ ರಿಲೀಸ್ ಟೈಮಲ್ಲಿ ಅವಿಗಳಲ್ಲಿ ಕಾಣುತ್ತೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಯಾಕೆಂದರೆ ಅಂದರೆ, ನಾನು ರೀಸೆಂಟಾಗಿ ಸರ್ಚ್ ಮಾಡ್ತಾ ಇದ್ದೆ ಡೆವೋಷನಲ್ ಸಾಂಗ್ಸ್ ಯೂಟ್ಯೂಬ್ಸಲ್ಲಿ ಸರ್ಚಿಂಗ್ ಮಾಡೋದು. ಡೆವೋಷನಲ್ ಸಾಂಗ್ಸ್ ಆಗಿರ್ಬೋದು, ಇಲ್ಲ ಟೆಂಪಲ್ ವಿಡಿಯೋ ಆಲ್ಬಮ್ ಸಾಂಗ್ ಇರ್ಬೋದು, ಅವ್ರು ಸಮಥಿಂಗ್ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಡೆವೋಷನಲಿ ಒಂದು ಟೆಂಪಲ್ ಬಗ್ಗೆ ಯಾರೂ ಮಾಡಿಲ್ಲ. ನಾವೇ ಫಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದೊಂದು ಖುಷಿ ವಿಚಾರ ಕನ್ನಡದವರಾಗಿ ನಾವು. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಸಾಂಗ್ಸ್ ನಾನು ಅದೇ ಬಾಬಿ ಮೇಡಮ್ ಅವರು ನಮ್ಮದೊಂದು 26 ವರ್ಷ ಸ್ನೇಹ ತಾರೆ ಸಿನಿಮಾದಿಂದ ಅವ್ರಿಗೆ ಒಂದು ಫೋನ್ ಮಾಡಿದ ತಕ್ಷಣ, ಅದು ಪ್ರೆಸ್ಮೆಂಟಲ್ಲೂ ಹೇಳಿದೆ, ಒಂದು ಫೋನ್ ಮಾಡಿದ ತಕ್ಷಣ ಒಪ್ಕೊಂಡು ಪ್ರತಿಯೊಬ್ಬರು ಇರೋರು ಎಲ್ಲರೂ ಒಂದೊಂದು ಕಾಲಲ್ಲಿ ಇಟ್ಕೊಂಡು, ಇನ್ಕ್ಲೂಡಿಂಗ್ ಸುಧೀರ್ ವೆಂಕಟೇಶ್ ಅವರು ನನಗೆ ನನ್ನ ಎಲ್ಲ ಸಿನಿಮಾ ಆಗಿರ್ಬೋದು, ಮೀಡಿಯಾ ಅವಾರ್ಡ್ಸ್ ಆಗಿರ್ಬೋದು ಎಲ್ಲರಿಗೂ ಸಾಥ್ ಕೊಡ್ತಾರೆ. ಅವ್ರಿಗೂ ಅಷ್ಟೇ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಶ್ರೀಸರ್ ಜೋಯಿಸ್ ಅವರು ಆಗಿರ್ಬೋದು, ಪೂರ್ವ ಶಾಲೆಯಲ್ಲಿ ಅವರಂತೂ ಪೂರ್ತಿ ಬೆಂಗಳೂರಲ್ಲಿ ಒಂದು 2 ದಿವಸ ಹತ್ರ ಬಾಕಿ ಇರ್ತಾರೆ. ಆದರೂ ಅಲ್ಲಿ ಬಂದು ಎಲ್ಲರೂ ಇನ್ವೈಟ್ ಮಾಡ್ತಾರೆ, ಮಾಧ್ಯಮಗಳನ್ನು ಇನ್ವೈಟ್ ಮಾಡ್ತಾರೆ, ಸರ್ವಿಸ್ಗಳನ್ನ ಇನ್ವೈಟ್ ಮಾಡ್ತಾರೆ ಜೊತೆಗೂ. ಆ್ಯಂಡ್ ಶ್ರೀನಿಧಿ ಕರ್ಣಮೂರ್ತಿಗಂತೂ ಅವ್ರಿಗೆ ಹೇಳ್ಬಿಟ್ಟೆ, ಇವತ್ತು ಮುಗಿದ್ಮೇಲೆ ನಾಳೆ ನಿಮ್ಗೆ ಡಿಸ್ಟರ್ಬ್ ಕೊಡೋಕೆ ಹೋಗಲ್ಲ ಅಂತ. ಸೊ ಬೆಳಗ್ಗೆ ಹೇಳೋದು ನನ್ನ ಕಾಲಿಂದ, ಮಲಗೋದು ನನ್ನ ಕಾಲಿಂದ ಇತ್ತು. ಸೊ ಹಂಗೆ. ಆ್ಯಂಡ್ ಗಿರಿಜಮ್ಮ, ಥ್ಯಾಂಕ್ ಯು. ನೀವು ಅಷ್ಟು ದೂರಿಂದ ಬಂದಿದ್ದೀರಾ, 2 ದಿವಸ ಮೊದಲೇ ಬಂದಿದ್ದಾರೆ ಅವರು. ಥ್ಯಾಂಕ್ ಯು. ಆ್ಯಂಡ್ ಅಗ್ನಿಶ್ ಸರ್ ಬಗ್ಗೆ ಹೇಳಲೇಬೇಕು. ನಿನ್ನೆ ಬಂದು ಗುರುಜನ್ ನೋಡ್ತಾ ಇದ್ವಿ, ತಿರ್ಗಿ ಏನಾದ್ರು ಚೇಂಜ್ ಮಾಡೋಣ ಅನಿಸ್ತಾ ಇದೆ ಅಂತ. ಸೊ ಚೇಂಜ್ ಮಾಡ್ತಾ ಇರ್ತಾರೆ, ಅಷ್ಟು ಒಂದು ಪರ್ಫೆಕ್ಟಾಗಿ ಬರಬೇಕು ಅಂತ ಬಿಟ್ಕೊಡಲ್ಲ. ಅದು ರಾಯರ್ ಸಾಂಗು ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಶ್ರೀನಿ ಸರ್ ಹೇಳ್ತಿದ್ರು,
ಒಂದ್ಸಲ ಕೇಳಿದ್ರೆ ಇನ್ನೊಂದ್ಸಲ ಕೇಳಿಸ್ಬೇಕು ಅಂತ ನಾನು ಹೇಳಿದಿಲ್ಲ ದೊಡ್ಡ ಸ್ಕ್ರೀನಲ್ಲಿ ನೋಡೋಣ ಅಲ್ಲಿ ಅಂತೇಳಿ. ಸೊ ಆ ಥರ ಸರ್ ಥ್ಯಾಂಕ್ ಯು. ಸೀರಿಯಸ್ಲಿ 5 ದಿವಸ ಆಯಿತು ಬಂದು ಪಾಪ ಹೋಗ್ಬೇಕಿತ್ತು ಅವರು. ನಾವು ನಿಲ್ಲಿಸಿ ಕರೆಸಿ ದರ್ಶನ ಮಾಡಿಸೋಣ ಅಂತ ಮಾಡಿದ್ವಿ. ಆ್ಯಂಡ್ ಇವತ್ತು ಅವರು ಇದೇ ಸಾಂಗ್ನ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಸೊ ಬಾಬಿ ಮೇಡಮ್ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೀಮ್ ಸುಗುಣ ಅವರದ್ದು ನಿರ್ಮಾಪಕರು ಎಲ್ಲರಿಗೂ ಇಮಿಡಿಯೇಟ್, ಯಾಕಂದರೆ ಅವ್ರ ಖುಷಿ ಅವ್ರನ್ನ ಕೇಳ್ತಾ ಇದ್ರು ಮಾಧ್ಯಮದಲ್ಲಿ ಬರ್ತಾರೆ ಅಷ್ಟು ಜನ ಅಂತ. ನಾನು 100%, ಯಾಕಂದ್ರೆ ಮಾಧ್ಯಮ ಕೂಡ ಎಲ್ಲ ನನಗೆ ಪ್ರೀತಿ ಇದೆ, ಅವ್ರು ನನ್ನ ಮೇಲೆ ಪ್ರೀತಿ ಇದ್ದಾರೆ, ಬಂದೇ ಬರ್ತಾರೆ ಅಂತ. ಇವತ್ತು ಬಂದಿದ್ದೀರಾ, ಗೇಮ್ ನಿಮಗೆ ಥ್ಯಾಂಕ್ ಯು ಹೇಳಕ್ಕೆ ಬರ್ತೀನಿ. ಯಾಕಂದರೆ ಎಲ್ಲರೂ ನಾನು ಒಬ್ಬೊಬ್ಬರು ಹೆಸರು ಹೇಳಕ್ಕೆ ಇಷ್ಟಪಟ್ಟು ಎಲ್ಲರೂ ನನ್ನ ಸ್ನೇಹಿತರೆ. ವಿಜಯ್ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಧನು ಆಗಿರ್ಬೋದು. ಯಾಕಂದ್ರೆ ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಹೇಳಿಲ್ಲ ಅಂತ ತಪ್ಪಾಗುತ್ತೆ, ಕ್ಷಮಿಸಿ. ಸೊ ಥ್ಯಾಂಕ್ ಯು ನಿಮಗೆ. ಅಂದರೆ ಆದಷ್ಟು ನೀವಿದ್ರೇ ಅದು ಹೇಳ್ತೀವಲ್ಲ, ಏನೋ ಒಂದು ಮಾಡಿದ್ರು ಮುಂದೆ ಹೋಗುತ್ತೆ ಅಂತೇಳಿ. ಆ್ಯಂಡ್ ಮಾಧ್ಯಮ ಪ್ರಶಸ್ತಿ ಅದಕ್ಕೋಸ್ಕರ ಪ್ರತಿ ವರ್ಷ ಮಾಡ್ತೀನಿ. ಈ ವರ್ಷ ರಾಯರ ದರ್ಶನ ಇದ್ದ ಕಾರಣ ಸೆಪ್ಟೆಂಬರಲ್ಲಿ ಮುಂದೂಡಿದೆ. ಅದು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ರ ಜೊತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಪರಿಮಳ ಅಂತಾನೆ ಬರಬೇಕು ಅಂತಲೇ ತಿಳ್ಕೊಂಡೆ. ಅವಳು ನನ್ನ ಮಗಳು ಗುರುವಾರನೇ ಹುಟ್ಟಿದ್ಲು, ಮತ್ತೆ ಅವಳ ನಕ್ಷತ್ರ ಇದಕ್ಕೆ ಪ ಇಂದಾನೇ ಶುರುವಾಗಿದ್ದು. ಸೊ ಪರಿಮಳ ಅಂತ, ಇದಕ್ಕಿಂತ ಇನ್ನೊಂದು ರಾಯರ ದೃಷ್ಟಿ ಬೇಕಂತ ಎಲ್ಲರಿಗೂ ಒಂದೊಂದು ವಿಧದಲ್ಲಿ ಆಗಿರುತ್ತೆ. ಒಂದು ಕಾರಣ ಎಲ್ಲರ ಮೇಲೂ ಬಂದಿರುತ್ತೆ. ಮತ್ತು ಇವರ ಒಂದು ನಿರ್ದೇಶನದಲ್ಲಿ, ನೀನವರ ನಿರ್ದೇಶನದಲ್ಲಿ ಇವರು ಹಾಡು ಕೇಳಿದಾಗ ನಾವು ಯಾರು ಕಂಡುಬಿಟ್ಕೊಂಡು ಹೀಗೆ ಕೇಳಿಸ್ಕೊಳ್ಳೋ ಹಾಡು ಅಂತ ಅನ್ಸೋದೇ ಇಲ್ಲ. ಹಾಗೆ ಕಣ್ಣು ಹಾಗೆ ಮುಚ್ಚುತ್ತೆ. ಸೊ ಒಂದು ಭಕ್ತಿಯ ಪರಾಕಾಷ್ಠೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಕೇಳಿದ ಕೂಡಲೇ ನಾವು ಮುಖ ಮಾಡಬೇಕು ಅಂತ ಅನಿಸ್ಲಿಲ್ಲ. ಇನ್ನೊಂದು ಅಪ್ಪ ಅಂತ ಹಿಂಗೆ ಕಣ್ಣು ಮುಚ್ಚಬೇಕು ಅಂತ ನಿಮಗೂ ಆ ಥರ ಅನುಭವ ಆಗಿರ್ಬೋದು. ಅಂಥ ಒಂದು ಧ್ವನಿಯನ್ನೇ ಕೊಟ್ಟಿದ್ದಾರೆ. ಸೊ ಎಲ್ಲರ ಮೇಲೂ ರಾಯರ ಕಣ್ಣೆ ಇತ್ತು, ಖಂಡಿತ ಇದೆ, ಖಂಡಿತ ಇದೆ. ಅದರ ಜೊತೆಗೆ ಈ ಒಂದು ಹಾಡಲ್ಲಿ ಅಂದ್ರೆ ಯಾವಾಗ ಅಂಥದ್ದೊಂದು ಇನ್ಸಿಡೆಂಟ್ ನ ಇನ್ಸ್ಪೈರ್ ಮಾಡುವಂತಹ ಸನ್ನಿವೇಶ ಇದೆಯಾ ಅಂತ? ಇಲ್ಲ, ಯಾಕಂದರೆ ಪ್ಯೂರ್ಲಿ ಇದು ಡೆವೋಷನಲ್ ಆಗಿರೋಣ ಆ ಥರ ಒಂದು. ಆ್ಯಂಡ್ ನಿಜವಾಗಿಲ್ಲ ಇವತ್ತೇನೋ ನೋಡಿ ಇಲ್ಲೇ ಇನ್ಸಿಡೆಂಟ್ ಹೇಳಿದ್ರು. ನಾನು ಬಾಬಿ ಮೇಡಮ್ ನಮ್ಮದು ಮೈದಾನ ಅಂತ ಸಿನಿಮಾಗೆ ಗಿರಿಜಮ್ಮ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು ನಮಗೆ. ಸೊ ನಾವು ಮುಹೂರ್ತ ಕೊಟ್ಟಿಗೆ ಇದ್ವಿ. ಇವತ್ತು ನೋಡ್ತಿರ್ಗ ಎಂಡ್ ಆಫ್ ದ ಡೇ ಒಟ್ಟಿಗೆ ಇವಾಗಲೇ ಗೊತ್ತಾಗಿರೋದು ನಾವು 3 ಜನ. ಯಾಕಂದರೆ ಜಗ್ಗೇಶ್ ಸರ್ಗೂ ಥ್ಯಾಂಕ್ ಯು ಹೇಳಕ್ಕೆ ಬರ್ತೀನಿ. ಫಸ್ಟ್ ಮುಹೂರ್ತ ಸ್ಟಾರ್ಟಿಂಗ್ ಮುಹೂರ್ತ ಪ್ರೇಮ್ ಸರ್ಗೂ ಅಷ್ಟೇ, ಆ್ಯಂಡ್ ತಾರಾಮಗೂ ಅಷ್ಟೇ. ಇವತ್ತು ಲಾಸ್ಟ್ ಡೇ ಇನ್ನೇನು ರಿಲೀಸ್ ಆಗುತ್ತೆ ಕೆಲವತ್ತು. ಇವತ್ತು ಒಟ್ಟಿಗೆ ಒಂದೇ ವೇದಿಕೆ ಹಂಚ್ಕೊಳ್ತಾರೆ, ಪ್ರೆಸ್ ಮೀಟ್ ವೇದಿಕೆ. ಅದು ಒಂದು ಇನ್ಸಿಡೆಂಟ್ ಇರ್ಬೋದು, ಗೊತ್ತಿಲ್ಲ. ಥ್ಯಾಂಕ್ ಯು. ಶೂಟಿಂಗ್ ನಾವು ಸೆಲೆಬ್ರಿಟಿಗಳಲ್ಲಿ ನಾನು ಟೀಮ್ ತೊಗೊಳ್ತಾ ಇರ್ತೀನಿ, ಕೆಲವು ಹಿಂಗೆ ಫಾರಿನ್ ಟ್ರಿಪ್ ಹೋಗ್ತಾ ಇರ್ತೀನಿ. ಸೊ ಇದೊಂದು ಒಳ್ಳೆ ಕೆಲಸ. ಎಲ್ಲರೂ ರೀಸೆಂಟ್ ನಾವು ದೇವ್ರ ಬಗ್ಗೆ ತೋರಿಸ್ಬೋದು. ಒಂದು 15 ಲಕ್ಷ ಶೂಟಿಂಗ್ ಖರ್ಚು ಆಗಿದೆ. ಆ್ಯಂಡ್ ಅಜನೀಶ್ ಅವ್ರಿಗೆ ನಾವು ಹೇಳ್ತೀವಲ್ಲ, ಒಂದು ಸಿಂಗಲ್ ರುಪೀಸ್ನು ರೇಟ್ ಕೊಟ್ಟಿಲ್ಲ. ಅದು ನೋಡಿದ್ರೆ ವಿಲ್ ಬಿ ಅವರು ಹೇಳಿದ ತಕ್ಷಣ ನನ್ನ ಕಡೆಯಿಂದ ನೀವು ಇದಕ್ಕೋಸ್ಕರ ನಾನೇನು ₹1 ಸಂಭಾವನೆ ತಗೊಳ್ಳ ಅಂತ ಹೇಳ್ಕೊಂಡೆ. ಆಮೇಲೆ ಏನು ನೀವು ಕೇಳಿದ್ರೆ ಆ ಸಾಂಗಲ್ಲಿ ಯಾವುದೂ ಕಮ್ಮಿ ಮಾಡಿಲ್ಲ. ಅವರು ಲೈವ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಏನೋ ಮಾಡಿದ್ದಾರೆ, ಮಾಡಬೇಕು ಅಂತ ಮಾಡಿಲ್ಲ. ನನಗಂತೂ ಒಂದ್ಸಲ ಕೇಳಿದ ತಕ್ಷಣ ನೀವು ನನ್ನ ಕಾರಲ್ಲಿ ಬರ್ತಾ ಪ್ಲೇ ಮಾಡ್ಕೊಂಡೇ ಬರ್ತಾರೆ. ಮೊದಲ ಖಂಡಿತ ಇದೆ. ಅದೊಂದು ಅವ್ರ ಪ್ರೇರಣೆ, ಅವರೊಂದು ಅಸ್ತು ಅಂತ ಹೇಳ್ತೀನಿ. ಸೊ ತುಂಬ ಪ್ಲ್ಯಾನ್ಸ್ ಇದೆ ರಾಯರ ಬಗ್ಗೆ ಹಾಡು ಮಾಡಬೇಕು ಅಂತ, ಬೇರೆ ಬೇರೆ ಬಗ್ಗೆ ಹಾಡು ಮಾಡಬೇಕು. ಮತ್ತು ರಾಯರಲ್ಲದೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದ ಬಗ್ಗೆನೂ ಹಾಡು ಮಾಡಬೇಕು ಅನ್ನೋ ಒಂದು ಥಾಟ್, ಒಂದು ಆಸೆ ಮನಸ್ಸಲ್ಲಿ ಈಗ ಹುಡ್ತಾ ಇದೆ. ನಮಗೆ ರಾಯರ ಆಲ್ಬಮ್ ಆಗ್ತಿಲ್ಲ. ಸೊ ತುಂಬ ಇದೆ, ಅದು ಆಗಬೇಕು. ನಾನು ಮುಂಚೆನೇ ಹೇಳ್ದಂಗೆ ಸಿನಿಮಾದಲ್ಲಿ ಕೆಲಸ ಮಾಡಿ ನನಗೆ ಒಂದು ಸಿಚುವೇಶನ್ ಕೊಟ್ಟರೆ ನಮಗೆ ಆಗೋದು ಬರೋದಕ್ಕೆ. ಬಟ್ ಆ ಪ್ರೇರಣೆ ಬರಬೇಕು, ಆ ಪ್ರೇರಣೆ ಆಗುತ್ತೆ, ಖಂಡಿತ ನಾವು ಮಾಡ್ತೀವಿ. ಹೌದು ಸರ್, ಖಂಡಿತ. ನಮಗೆ ವಿ ಹ್ಯಾವನ್ ಟೇಕನ್ composing ಆಗಿರೋದಕ್ಕೆ
ಕೆಲವು ಮ್ಯೂಸಿಕ್ ಅಂದರೆ ಸೌಂಡ್ ಇಂಜಿನಿಯರ್ಸ್ ಮಾತ್ರ ಅವರು ಡೈರೆಕ್ಟ್ ಆಗಿ, ಬಿಕಾಸ್ ಅಜನೀಶ್ ಸರ್ ಒಂದು ಸೌಂಡ್ ಇಂಜಿನಿಯರ್ ಅಂತ ವರ್ಕ್ ಮಾಡಲ್ಲ. ಆಲ್ರೆಡಿ ಅವರಿಗೆ ಗೊತ್ತು ಒಂದು ಸೌಂಡ್ ಇಂಜಿನಿಯರ್ ಅವ್ರನ್ನ ಅಸೈನ್ ಮಾಡಿ ಕೆಲಸ. ನಿನ್ನೆ ಅರೌಂಡ್ 12 o'clock ಚೆನ್ನೈ ಸೌಂಡ್ ಇಂಜಿನಿಯರ್ಸ್ ಹತ್ರ ಮಾತಾಡಿಕೊಂಡು ಅವರು ಇಷ್ಟ ಆಗಲಿಲ್ಲ. ಆಮೇಲೆ ಬಾಂಬೆ ಸೌಂಡ್ ಇಂಜಿನಿಯರ್ ಅವರು 1 ಲಕ್ಷ ಪೇಮೆಂಟ್ ಕೊಡಬೇಕು, ಬಟ್ ಅವ್ರ ಹತ್ರನೂ ನಾನು ಮಾತಾಡಿ ಇಷ್ಟ ಕೊಡೋಕ್ಕಾಗಲ್ಲ, ಇದು ನಾನ್ ಪ್ರಾಫಿಟಬಲ್ ಸೌಂಡ್. ಸೊ ಇಂಜಿನಿಯರ್ಸ್ ಮಾತ್ರ, ಸೌಂಡ್ ಇಂಜಿನಿಯರ್ಸ್ ಮಾತ್ರ ಅವರೊಂದು ಇದು ಮಾಡ್ತಾರೆ. ನಾವು 2 ಇಂಜಿನಿಯರ್ಸ್ ಪೇಮೆಂಟ್ ಮಾಡ್ತೀವಿ, ಅದನ್ನು ತುಂಬ ಕಡಿಮೆನಲ್ಲಿ. ಅದಕ್ಕೆ ಹೇಳಿದ್ರೆ ನಾನು ಮಾತಾಡಿದ್ರೆ ಅವ್ರು ಡೆಫಿನೆಟ್ಲಿ ಕನ್ವಿನ್ಸ್ ಆಗ್ತಾರೆ ಸೌಂಡ್ ಇಂಜಿನಿಯರ್ಸ್. ಆಮೇಲೆ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ನಲ್ಲಿ ಆ್ಯಂಡ್ ಎಜುಕೇಸ್ ಟುಗೆದರ್ ವಿ ಆರ್ ಆಲ್ಸೋ ಪ್ಲಾನಿಂಗ್ ಟು ನಮ್ಮ 2ನೇ ಆಲ್ಬಮ್ ಸಾಂಗ್ಸ್ ವಿ ಆರ್ ಪ್ಲಾನಿಂಗ್ ಟು ವಿತ್ ಮೇಷರಾಶಿಯಿಂದ ಮೀನರಾಶಿ ತನಕ ಎಲ್ಲ ರಾಶಿಯಿಂದ ಮೇನ್ ಮಂತ್ರ ಇದೆ, ಗಾಯತ್ರಿ ಮಂತ್ರ. ಸೊ ಆ ಗಾಯತ್ರಿ ಮಂತ್ರ ಇಟ್ಕೊಂಡು ನಾವು ಆ ಟೆಂಪಲ್, ನಾವು ಮೇಷರಾಶಿ ಅಂದರೆ ಈ ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ತೀವಿ, ಬಟ್ ಅದೇನು ಅದಕ್ಕೆ ಮೇಲೆ ಕೆಲವು ವಿಷಯಗಳಿದೆ. ಸೊ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿ ಆ ಪರ್ಟಿಕ್ಯುಲರ್ ಟೆಂಪಲ್ಸ್ ಎಲ್ಲ ತೋರಿಸಿ ಮಾಡಬೇಕು ಅಂತ ನಾನು ಕ್ರಿಯೇಟಿವ್ ಡೈರೆಕ್ಷನಲ್ಲಿ ಕ್ರಿಯೇಟಿವ್ ಆಗಿ ನಾನು ಇರ್ತೀನಿ. ಸೊ ಆ ಪ್ಲ್ಯಾನ್ ಅದು ಈವನ್ ರಘು ಆಲ್ಸೋ ಡಸಂಟ್ ನೋ ದಟ್ ದಿಸ್ ಇಸ್ ಅ ಸರ್ಪ್ರೈಸ್ ಬಟ್ ಈ ಐಡಿಯಾ ಬೇರೆ ಎಲ್ಲಿ ಹೋಗಬಾರ್ದು ಅಂತೇಳಿ ಇಲ್ಲೇ ಅನೌನ್ಸ್ ಬಿಕಾಸ್ ಕೆಲವ್ರ ಹತ್ರ ನಾನು ಐ ಹ್ಯಾವ್ ಡಿಸ್ಕಸ್. ಸೊ ಶುಡನ್ ಕಮ್ ಔಟ್ ಬೇರೆ ಯಾರು ಕಾಪಿ, ಬಿಕಾಸ್ ತುಂಬ ನಾವು ಈ ಯೋಚನೆ ಮಾಡೋಕ್ಕೂ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೂ ತುಂಬ ಕಷ್ಟ. ನಾವೊಂದು ನೆಕ್ಸ್ಟ್ ಯಾವ ಥರ ಮಾಡೋಣ ಅಂದರೆ ಈ ಟಿಲ್ ನಾವು ಆ ಥರ ಏನೋ ಡೀಟೇಲಿಂಗ್ ಬಂದಿಲ್ಲ. ಸೊ ಮೇಷರಾಶಿಯಿಂದ ಮೀನರಾಶಿ ತನಕ ಎಲ್ಲ ರಾಶಿಗಳಿಗೂ ಗಾಯತ್ರಿ ಮಂತ್ರ ಅದು ಹಾಡಿನಲ್ಲಿ ಬರುತ್ತೆ. ಆ್ಯಂಡ್ ವಿ ವಿಲ್ ಹ್ಯಾವ್ ದಿಸ್ ಸಿಂಗರ್ಸ್ ಎಲ್ಲ ವಿಕಿ ವಿಶಾಲ್, ಅಜನೀಶ್ ಸರ್. ಇಂದಿನ ವೇದಿಕೆಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯಿಂದ ನೀಡಬೇಕಾಗಿರುವಂಥ ಸ್ಥಳದಲ್ಲಿ ಕೂಡ ವೇದಿಕೆಗೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಶ್ರೀ ಸುಬುಧೇಂದ್ರ ತೀರ್ಥ ಗುರುಗಳ ಆಶೀರ್ವಾದ. ಈಗ ನೋಡಿದಿರ ನೀವು ಸಾಂಗು 8 ತಿಂಗಳಿಂದ ಶೂಟಿಂಗ್ ಮಾಡಿ ಇವತ್ತು ನಾವು ರಿಲೀಸ್ ಮಾಡಿದ್ವಿ ಮಂತ್ರಾಲಯದಲ್ಲಿ. ನಾವು ಅಂದ್ಕೊಂಡಿರಲಿಲ್ಲ ಶೂಟಿಂಗ್ ಆಗಬೇಕಾದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಚಾರ ಸಿಗುತ್ತೆ, ಇಲ್ಲಿ ರಿಲೀಸ್ ಮಾಡೋಕ್ಕಾಗತ್ತೆ ಅಂತ. ಫಸ್ಟ್ ನಾವು ಗುರುಗಳ ಹತ್ರ ಬಂದು ಮಾತಾಡಬೇಕಾದ್ರೆ ನೆಕ್ಸ್ಟ್ ಮಾತೇ ಇಲ್ಲ, ನೀವು ಇವತ್ತೇ ಬನ್ನಿ ಮಾತಾಡೋಣ ಅಂತ ಹೇಳಿದರು. ನಾನು ಪೂರ್ತಿ ಏನು ಹೇಳಿರಲಿಲ್ಲ ಅವ್ರಿಗೆ. ಸೊ ಇಮಿಡಿಯೇಟ್ಲಿ ಕರೆದ್ರು, ಏನಾಗಬೇಕು ಅಂತ ಕೇಳಿದ್ರು. ಸೊ ನಾನು ಹೇಳಿದೆ ನಮ್ಮಿಂದ ಏನಾಗಬೇಕು ಅಂತ ಕೇಳಿದ್ರು. ಸೊ ನಮಗೆ ನಿಮ್ಮ ಡೇಟ್ ಬೇಕು ಅಂತ ಹೇಳಿದ್ರು. ಯೋಚನೆ ಮಾಡೋದು ಏನು ಡೇಟು ಅಂತ ಹೇಳಿದ್ರು. ಇಲ್ಲ ನಿಮ್ಮದು ಒಂದು ಸ್ವಲ್ಪ ಶಾರ್ಟ್ಸ್ ತಗೊಳ್ಬೇಕು ಅಂತೇಳಿ. ಸೊ ಶ್ರೀನಿಧಿ ಅಂತ ಹೇಳಿ ಶ್ರೀನಿಧಿ ಕನ್ನಡಮ್ಮ ಅವ್ರನ್ನ ಕರೆದ್ರು, ಪರಿಚಯ ಮಾಡಿಕೊಟ್ರು. ಸೊ ಇವತ್ತು ಇಲ್ಲಿ ಸ್ಕ್ರೀನಲ್ಲಿ ನಾವು ನಿಮ್ಮನ್ನು ತೋರಿಸಿದ್ದೀವಿ. ಆ್ಯಂಡ್ ಎಲ್ಲ ಮಂತ್ರಾಲಯದ ಕಾರ್ಮಿಕ ವರ್ಗದವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸ್ಟೇಜ್ ಹಾಕ್ಕೊಂಡು ರಾಯರ ಮುಂದೆ ಅದನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಚಾರದಲ್ಲೂ, ಊಟ ಆಗಿರ್ಬೋದು, ತಿಂಡಿ, ಇಲ್ಲಿ ಸ್ಟೇ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷ T90 ಮೀಡಿಯಾ ಅವಾರ್ಡ್ 2026 ಆಗಸ್ಟಲ್ಲಿ ಆಗಬೇಕಿತ್ತು. ಇದು ರಾಯರ ದರ್ಶನ ಆಲ್ಬಮ್ ಸಾಂಗ್ ರಿಲೀಸ್ ಈವೆಂಟ್ ಇದ್ದ ಕಾರಣ ಸೆಪ್ಟೆಂಬರ್ ಮಾಡ್ತಾ ಇದೀವಿ. ಇನ್ನೊಂದು ವಿಶೇಷ ಏನಂದರೆ ಗುರುಗಳು ಕೂಡ ಪೂರ್ವಾಶ್ರಮದಲ್ಲಿ
ತುಂಬ ಪುಸ್ತಕಗಳಾಗಿರ್ಬೋದು, ಚಾನಲ್ಗಳಲ್ಲಾಗಿರ್ಬೋದು ಬರೆಯುವಂಥ ಹವ್ಯಾಸ ಆ್ಯಂಡ್ ಬರೆದಿದ್ದಾರೆ ಕೂಡ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವರ್ಷದ ಪ್ರಥಮ ಅವಾರ್ಡ್ನ, ಯಾಕಂದರೆ ಅವನ್ನ ಅಲ್ಲಿ ಕರೆಸ್ಬೋದು, ನಾನು DNAT ಮಾಧ್ಯಮದಲ್ಲಿ ಕೊಡೋ ಅವಾರ್ಡ್ ಅಂತ ಹೇಳಿದ್ರೆ ಏನಾದ್ರು ಒಂದು ಸ್ಪೆಷಲ್ ಮಾಡ್ತಾನೆ ಇರ್ತೀನಿ. ಸುಧೀಂದ್ರ ವೆಂಕಟೇಶ್ ಸರ್ ಗೊತ್ತಿರ್ಬೋದು, ನಮ್ಮೆಲ್ಲ ಪತ್ರಕರ್ತರಿಗೂ ಗೊತ್ತಿರ್ಬೋದು, ಏನಾದ್ರು ಒಂದು ಸ್ಥಳ ತಗೊಂಡ್ಬರ್ತಾ ಇರ್ತೀನಿ. ಸೊ ಅವ್ರಿಗೆ ಈ ವರ್ಷ ಫಸ್ಟ್ ಅವಾರ್ಡ್ ಕೊಡೋ ಮುಖಾಂತರ ನಾವು DNAT ಮೀಡಿಯಾ ಅವಾರ್ಡ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ಸೊ ನಾನು ದಯವಿಟ್ಟು ಒಂದು 10 ಗೆಸ್ಟ್ಗಳನ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಂಧ್ರ ಪ್ರದೇಶದ ಜೂರಿ ಆಗಿರುವಂಥ ಪ್ರಭು ಸರ್ ವೇದಿಕೆ ಮೇಲೆ ಬರಬೇಕು. ರವಿ ಹೆಗಡೆ ಸರ್ ವೇದಿಕೆ ಮೇಲೆ ಬರಬೇಕು. ನಮ್ಮ ಟೀಸರ್ ಎಡಿಟಿಂಗ್ ನಾವು ನನ್ನ ಅಣ್ಣ ಅಂತ ಕರಿತಾ ಇರ್ತೀನಿ ಯಾವಾಗಲೂ, ಕುಮಾರ್ ಸರ್, BTV ಕುಮಾರ್ ಸರ್ ವೇದಿಕೆ ಮೇಲೆ ಬರಬೇಕು. ಅಲ್ಲೇ ಎಡಿಟ್ ಆಗಿರೋದು ಟ್ರೈಲರ್ ಸಾಂಗ್. ಪ್ರೇಮ್ ಸರ್ ಅವ್ರನ್ನು ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಯಾವಾಗಲೂ ಕರೀತಾ ಇರ್ತೀನಿ. ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಆಯಿತು, ಆ್ಯಕ್ಚುಲಿ ಶೂಟಿಂಗ್ ಇದ್ದವರಿಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ತಾರಮ್ಮ ವೇದಿಕೆ ಮೇಲೆ ಬರಬೇಕು. ಸುಧಾರಣೆಮ್ಮ ವೇದಿಕೆ ಮೇಲೆ ಬರಬೇಕು. ಮೇಘ್ನಾ ಗಾಂವ್ಕರ್ ವೇದಿಕೆ ಮೇಲೆ ಬರಬೇಕು. ಅಜ್ನೀಶ್ ಸರ್ ವೇದಿಕೆ ಮೇಲೆ ಬರಬೇಕು. ಬಾಬಿ ಮೇಡಮ್, ಮುಖ್ಯಮಂತ್ರಿ ಚಂದು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. AP ಅರ್ಜುನ್ ಅವರು ವೇದಿಕೆ ಮೇಲೆ ಬರಬೇಕು. ಗಿರಿಜಮ್ಮ ದಯವಿಟ್ಟು, ವಾಣಿಶ್ರಮ್ಮ ವೇದಿಕೆ ಮೇಲೆ ಬರಬೇಕು. ಮಾನ್ವಿತಾ ಅವರು, ಭಾವನಾ ಅವರು, ಜಿಂಬಲು ಜಾಗ ಬಿಟ್ರು. ಮೊಬೈಲ್ ಮಂಜಣ್ಣ ಯಾರದು ಅಂಕಲ್? ವಿನಯ್ ಪ್ರಭು ಸರ್, ಮಂಜಣ್ಣ ಫೋನ್ ನಿಲ್ಸಣ್ಣ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. वन्नि गुरुराय अय्या वन्नि गुरुराय. हरि ओम. कपि कटक धुरीण कार्मकन्यस्तबाणः क्षपितदितिज सैन्य क्षत्रिये स्वग्रगण्यः जलधि रचित सेतुर्जानकी तोषहेतुः पथिपति गुणसान्द्र पातु मां रामचन्द्रः. बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सुषमीन्द्र कराब्जोक्तं राघवेन्द्र गुरुप्रियं
ಸುಯತೀಂದ್ರ ಗುರು ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಪರಮ ಪವಿತ್ರವಾದ ಯುಗ ಯುಗಗಳ ಚರಿತ್ರೆಯನ್ನು ಹೊಂದಿರತಕ್ಕಂತಹ ದಿವ್ಯ ಕ್ಷೇತ್ರ ಪವಿತ್ರ ತುಂಗಾಭದ್ರಾ ತೀರದ ಕ್ಷೇತ್ರ ಮಂತ್ರಾಲಯ. ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಎಂಬುದಾಗಿ ಭಕ್ತರಿಂದ ಆರಾಧ್ಯರಾದಂತಹ ಮಹಾಗುರುಗಳು ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಸಮಸ್ತ ಭಕ್ತವೃಂದದವರನ್ನು ಅನುಗ್ರಹಿಸುತ್ತಾ ಸನಾತನ ಹಿಂದೂ ಧರ್ಮದ ಪರಿರಕ್ಷಣೆಗಾಗಿ ಹರಿಗುರುಗಳ ಅನುಗ್ರಹದಿಂದ ಅವತರಿಸಿ ದಿವಿಯಿಂದ ಭೂಮಿಗೆ ಬಂದಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಅವರ ಜೀವನ, ಅವರ ನಡೆ, ಅವರ ಉಪದೇಶ, ಅವರ ಗ್ರಂಥಗಳು, ಜೊತೆಯಲ್ಲಿ ಅವರು ನೀಡಿದಂತಹ ಪ್ರತಿಯೊಂದು ಸಂದೇಶವೂ ಕೂಡ ವಿಶ್ವದ ಒಳಿತಿಗಾಗಿ ನಾವು ಮನನ ಮಾಡತಕ್ಕಂತಹ ಒಂದು ಸಂದೇಶಗಳಾಗಿದ್ದಾವೆ. ಅಂತಹ ಗುರುಗಳು ಈ ಕ್ಷೇತ್ರವನ್ನು ಆರಿಸಿಕೊಂಡು ಈ ಪವಿತ್ರವಾದ ಮಣ್ಣಿನಲ್ಲಿ ತಾವು ನೆಲೆ ನಿಂತಿದ್ದಾರೆ ಅಂತಂದ್ರೆ ಈ ಕ್ಷೇತ್ರಕ್ಕೆ ಒಂದು ವೈಶಿಷ್ಟ್ಯ ಅನ್ನುವಂಥದ್ದು ಇರಲೇಬೇಕು. ಯಾಕೆ ಹೇಳಿದರೆ ಈ ಕ್ಷೇತ್ರವನ್ನ ಅಪರೋಕ್ಷ ಜ್ಞಾನಿಗಳಾದಂತಹ ಹರಿದಾಸರುಗಳು, ವಿಜಯದಾಸರು, ಗೋಪಾಲದಾಸರೇ ಮೊದಲಾದಂತಹ ಮಹಾನುಭಾವರು ವೈಕುಂಠಕ್ಕೆ ಸರಿ ಎಂಬುದಾಗಿ ಈ ಕ್ಷೇತ್ರವನ್ನ ಕೊಂಡಾಡಿದ್ದಾರೆ. ಅಲ್ಲಿಗೆ ಹರಿದಾಸರಿಗೆ ತೃಪ್ತಿ ಆಗಲಿಲ್ಲ, ಮಿಗಿಲೆನಿಸುವುದು ಎಂಬುದಾಗಿ ಈ ಕ್ಷೇತ್ರವನ್ನ ವೈಕುಂಠಕ್ಕಿಂತಲೂ ಮಿಗಿಲಾದ ಕ್ಷೇತ್ರ ಎಂಬುದಾಗಿ ಉದ್ಗಾರವನ್ನ ತೆಗೆದಿದ್ದಾರೆ ಹರಿದಾಸರುಗಳು. ಕಾರಣ ಇಷ್ಟೇ, ಭಗವಂತ ತನ್ನ ಒಂದು ವಿಶೇಷವಾದಂತಹ ಸಂವಿಧಾನದ ಅರಿವನ್ನು ಮೂಡಿಸುವಾಗ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇ ಪಿಚ ಮದ್ಭಕ್ತಾಃ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಎಂಬುದಾಗಿ ನಾರದರಿಗೆ ತನ್ನ ಶಾಶ್ವತವಾದಂತಹ ವಿಲಾಸವನ್ನ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಎಲ್ಲಿ ಭಗವದ್ ಭಕ್ತರು ಭಜನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ನೆಲೆ ನಿಂತಿದ್ದಾರೆ, ಅಲ್ಲಿ ಭಗವಂತ ತಾನು ನಿಂತಿದ್ದಾನೆ. ಅಷ್ಟು ಮಾತ್ರವಲ್ಲ, ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪ್ರತಿ ಅವತಾರದಲ್ಲಿಯೂ ಕೂಡ ಭಗವಂತನ ವಿಶೇಷವಾದಂತಹ ಅನುಗ್ರಹವನ್ನ ಹೊಂದಿದಂತಹ ಮಹಾಗುರುಗಳು. ಭಗವಂತನಿಂದ, ವೇದವ್ಯಾಸದೇವರಿಂದ ಬಾಯಿ ತುಂಬ ಹೊಗಳಿಸಿಕೊಂಡಂತಹ ನೈಜ ಚರಿತ್ರೆ ಉಳ್ಳಂತಹ ಮಹಾನುಭಾವರು ಪ್ರಹ್ಲಾದರಾಜರು. ಅಮರರಾಗಿ ಅವರ ಭಕ್ತಿಗೆ ಭಗವಂತ ನೆಚ್ಚಿ ವಿಶಿಷ್ಟವಾದಂತಹ ಒಂದು ವರವನ್ನು ನೀಡಿದ್ದಾರೆ. ಭವಂತಿ ಪುರುಷಾಲೋಕೆ ಮದ್ಭಕ್ತಾಃ ತ್ವಾಮನುವ್ರತಾಃ ಎಂಬುದಾಗಿ. ನರಸಿಂಹದೇವರು ತನ್ನ ಭಕ್ತರು ಅಂತ ಯಾರನ್ನಾದರೂ ಸ್ವೀಕಾರ ಮಾಡಬೇಕಾದ್ರೆ ನಿನ್ನನ್ನು ಅನುಸರಿಸಿಕೊಂಡಂತಹ ಜನಗಳನ್ನ, ಸಾಧಕರನ್ನ ನಾನು ನನ್ನ ಭಕ್ತರು ಎಂಬುದಾಗಿ ಸ್ವೀಕಾರ ಮಾಡ್ತೀನಿ ಎಂಬುದಾಗಿ ಭಗವಂತ ಅಷ್ಟು ಕರುಣಾಮಯನಾದಂತಹವನು ತನ್ನ ಭಕ್ತರ ಮಹಿಮೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆಂದೇ ಅವರು ಪ್ರಹ್ಲಾದರಾಜರಾಗಿ ಉಳಿಯಲಿಲ್ಲ, ಭಕ್ತ ಪ್ರಹ್ಲಾದರಾಗಿ ಅಜರಾಮರರಾಗಿ ಇವತ್ತಿಗೂ ಕೂಡ ಭಕ್ತರ ಒಂದು ಸಾಲಿನಲ್ಲಿ ಮೊದಲಿಗರಾಗಿ ಪ್ರಹ್ಲಾದ, ಪರಾಶರ, ಪುಂಡರೀಕ ಇತ್ಯಾದಿಯಾಗಿ ಅವರು ಕೀರ್ತಿತರಾಗಿದ್ದಾರೆ. ಅಂತಹ ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹನ ಪೂರ್ಣ ಅನುಗ್ರಹವನ್ನು ಹೊಂದಿದವರು, ನಂತರ ಬಾಕ್ಲೀಕರಾಜರಾಗಿ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆದವರು, ನಂತರ ವ್ಯಾಸರಾಜ ಗುರು ಸಾರ್ವಭೌಮರಾದಾಗ ಶ್ರೀಮನ್ ಮಧ್ವಾಚಾರ್ಯರ, ವೇದವ್ಯಾಸದೇವರ, ವಿಶೇಷವಾದ ಗೋಪಾಲಕೃಷ್ಣದೇವರ ಅನುಗ್ರಹವನ್ನು ಪಡೆದಂತಹ ಧನ್ಯರು. ಕಟ್ಟ ಕಡೆಯದಾಗಿ ತಮಿಳುನಾಡಿನ ಚಿಕ್ಕ ಒಂದು ಗ್ರಾಮದಲ್ಲಿ ಭುವನಗಿರಿ ಎಂಬುವಂತಹ ಕ್ಷೇತ್ರದಲ್ಲಿ ಜನಿಸಿ ವಿಶ್ವ ಗುರುಗಳಾಗಿ ನೆರೆದಂತಹ ರಾಘವೇಂದ್ರ ಸ್ವಾಮಿಗಳವರು ಬ್ರಹ್ಮಕರಾಕ್ಷದ ಮೂಲರಾಮನ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಸ್ತವಾದಂತಹ ತನು ಮನ ಧನಗಳನ್ನೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿ
ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅದಕ್ಕೆಂದೇ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಹೇಳುವಾಗ ಭಗವದ್ಗೀತೆಯಲ್ಲಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಎಂಬುದಾಗಿ ಪ್ರಹ್ಲಾದನಲ್ಲಿ ತನ್ನ ವಿಭೂತಿ ರೂಪವನ್ನು ತಿಳಿಸಿಕೊಟ್ಟಿದ್ದಾನೆ. ಅಂತಹ ಗುರುಗಳು ತಮ್ಮ ಪ್ರತಿ ಅವತಾರದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ, ವೃಂದಾವನದ ಹೊರಭಾಗದಲ್ಲಿ, ವೃಂದಾವನದ ಒಳಗೆ ಕುಳಿತು ಮಾಡುವಂತಹ ಸಾಧನೆಯ ಸಂಪತ್ತನ್ನ ತಮ್ಮ ಸ್ವಾರ್ಥಕ್ಕಾಗಿ, ತಮಗಾಗಿ, ತಮ್ಮ ಜನಗಾಗಿ ಉಪಯೋಗಿಸದೆ ವಿಶ್ವದ ಕಲ್ಯಾಣಕ್ಕೋಸ್ಕರವಾಗಿ ಧಾರೆ ಎರಿತಾ ಇರತಕ್ಕಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಜೀವನದಲ್ಲಿ ಬಳಲಿ ಬೆಂಡಾಗಿ ಕಷ್ಟ ಕಾರ್ಪಣ್ಯಗಳಿಂದ ನಿರಾಶರಾಗಿ ಬಂದಿರತಕ್ಕಂತಹ ಪ್ರತಿ ಜೀವಿಗಳನ್ನು ಕೂಡ ಬಡವ ಮಲಿದವ ಎನ್ನುವಂತಹ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಅನುಗ್ರಹಿಸಿ ಅವರಿಗೆ ಬೇಕಾದ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಪೂರೈಸ್ತಾ ಇದ್ದಾರೆ. ಇದಕ್ಕೆಲ್ಲ ಗುರುಗಳಲ್ಲಿ ಇರುವ ಸಂಪತ್ತು ಎಲ್ಲಿಂದ ಬಂದದ್ದು ಅಂತಂದ್ರೆ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು ಎಂಬುದಾಗಿ ಅಪ್ಪಣ್ಣಾಚಾರ್ಯರು ಗುರುಸ್ತೋತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹಾಗುರುಗಳು ನೆಲೆನಿಂತ ಈ ಭೂಮಿ ನಿಜವಾಗಲೂ ಕೂಡ ವೈಕುಂಠಕ್ಕೆ ಸರಿ. ಅದಕ್ಕಿಂತಲೂ ಮಿಗಿಲಾಗಿ ಸತತವಾಗಿ ರಾಮ, ನರಹರಿ, ಕೃಷ್ಣ, ವೇದವ್ಯಾಸಾದಿ ರೂಪಗಳಿಂದ ಚಕ್ರರೂಪಿಯಾದಂತಹ ಭಗವಂತ ವೃಂದಾವನದಲ್ಲಿ ಅದ್ಯಾಪಿ ನೆಲೆ ನಿಂತು ತನ್ನ ಸಮಸ್ತ ದೇವತಾ ಪರಿವಾರವನ್ನು ಕೂಡ ಇಲ್ಲಿ ನೆಲೆ ನಿಲ್ಲಿಸಿ ಹಲವಬಹುದಾದಿ ಮುನಿಗಳು ಒಂದಂಶದಲ್ಲಿ ನಿತ್ಯದಲ್ಲಿ ಇರುತ್ತಿಬ್ಬರು ಎಂಬುದಾಗಿ ದಾಸರ ಮಾತಿಗೆ ವಿಷಯರಾದಂತಹ ಅವರು ರಾಘವೇಂದ್ರ ಸ್ವಾಮಿಗಳವರು. ಅದಕ್ಕಾಗಿ ವೈಕುಂಠಕ್ಕೆ ಮಿಗಿಲೆನಿಸುವುದು ಎಂಬುದಾಗಿ ದಾಸರು ಉದ್ಗಾರವನ್ನು ತೆಗೆದಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಭಕ್ತರ ಸೌಕರ್ಯಕ್ಕೋಸ್ಕರವಾಗಿ, ಭಕ್ತರ ಅಪೇಕ್ಷೆಗೆ ಮೇರೆಗೆ ಅನೇಕ ಅಭಿವೃದ್ಧಿ ಯೋಜನೆಗಳು, ಭಕ್ತರಿಗೆ ಉಪಯುಕ್ತವಾದ ಕಾರ್ಯಗಳು, ಹರಿಗುರುಗಳ ಸೇವಾ, ಪ್ರತಿನಿತ್ಯದಲ್ಲಿ ಅನ್ನದಾನ, ಗೋ ಸಂರಕ್ಷಣೆ, ವಿದ್ಯಾದಾನ, ಭಕ್ತರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು, ಉಚಿತ ವೈದ್ಯಕೀಯ ಶಾಲಾ, ಅದೇ ರೀತಿಯಾಗಿ ಆಂಬ್ಯುಲೆನ್ಸ್ ಮೊದಲಾದಂತಹ ಸೇವೆಗಳನ್ನು ಶ್ರೀಮಠ ಉಚಿತವಾಗಿ ಭಕ್ತರಿಗೆ ಒದಗಿಸ್ತಾ ಇದೆ. ಅಂತಹ ಎಲ್ಲ ವೈಶಿಷ್ಟ್ಯವನ್ನ ಜನಸಾಮಾನ್ಯರಿಗೂ ಕೂಡ ಮನಮುಟ್ಟುವಂತೆ ಚಿತ್ರಿಸಿರತಕ್ಕಂತಹ ಒಂದು ಹಾಡು, ಅದು ರಾಯರ ದರ್ಶನ ಎಂಬುವಂತಹ ಒಂದು ಆಲ್ಬಮ್ ಸಾಂಗ್ ಅನ್ನ ಇವತ್ತು ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ವತಿಯಿಂದ ಶ್ರೀಮತಿ ಸುಗುಣ ಮತ್ತು ರಘುಪತಿ ಭಟ್ಟರ ಒಂದು ವಿಶೇಷವಾದ ಪ್ರಯತ್ನ, ಅವರ ಸಂಗಡಿಗರು, ವಿವಿಧ ಕಲಾವಿದರು, ಸಂಗೀತಜ್ಞರು, ಅದೇ ರೀತಿಯಾಗಿ ಮ್ಯೂಸಿಕ್ ಬಲ್ಲಂತಹವರು, ಅದೇ ರೀತಿಯಾಗಿ ಗುರುಗಳ ಅಸಂಖ್ಯ ಜಾತ್ಯತೀತವಾದ ಭಕ್ತರ ಎಲ್ಲರ ಒಂದು ಸಹಯೋಗ, ಸಹಕಾರ, ಅಪೇಕ್ಷೆಯ ಮೇರೆಗೆ ಅತ್ಯಂತ ಉತ್ತಮವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತದೆ. ನಿಜವಾಗಲೂ ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ ಹೇಳಿದಂತೆ ಕೇವಲ ಒಂದು ಹಾಡನ್ನು ಮಾತ್ರ ಅದನ್ನು ಪಬ್ಲಿಷ್ ಮಾಡದೆ ಹಾಡಿಗೆ ತಕ್ಕಂತಹ ಸನ್ನಿವೇಶವನ್ನ, ಉತ್ಸವಗಳನ್ನ, ಪೂಜೆಗಳನ್ನೆಲ್ಲವನ್ನು ಕೂಡ ಸೆರೆ ಹಿಡಿದು ಆ ಹಾಡಿನ ಮೂಲಕವಾಗಿ ಮಂತ್ರಾಲಯದ ದರ್ಶನ, ರಾಯರ ದರ್ಶನವನ್ನು ಮಾಡಿಸಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮ ಮತ್ತು ಇದು ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮವಾಗಿದೆ. ಇಂತಹ ಕಾರ್ಯಕ್ರಮವನ್ನು ನಡೆಸಿದಂತಹ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ವತಿಯಿಂದ ರಘುಪತಿ ಭಟ್ಟರು ಮತ್ತು ಶ್ರೀಮತಿ ಸುಗುಣಮ್ಮ ಅವರನ್ನ ನಾವು ಅಭಿನಂದಿಸಿ, ಇದಕ್ಕೆ ಉತ್ತಮವಾದಂತಹ ಸುಮಧುರವಾದ ಕಂಠದೊಂದಿಗೆ ರಾಯರನ್ನು ನಾವು ಕೊಂಡಾಡಬೇಕಾದ್ರೆ ಸಾಮಾನ್ಯರು ಕೂಗಿದ್ರು ರಾಯರು ಮಾತನಾಡ್ತಾರೆ, ಆದರೆ ಅವರು ಮಹಾ ಸಂಗೀತ ಸಾಮ್ರಾಟರು. ಆದ್ದರಿಂದ ಸ್ವರ ಮಾಧುರ್ಯದಿಂದ ಅವರನ್ನ ಕರೆದಾಗ ರಾಯರು ನಿಜವಾಗಲೂ ಕೂಡ ನಮಗೆ ದರ್ಶನವನ್ನು ನೀಡುತ್ತಾರೆ. ಆ ರಾಯರ ದರ್ಶನವನ್ನು ಪಡೆಯುವಂತಹ ಮಾಧ್ಯಮ ರಾಯರ ದರ್ಶನ ಎನ್ನುವಂತಹ ಈ ಆಲ್ಬಮ್ ಸಾಂಗ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಹು ವೆಚ್ಚದಿಂದ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಸತತವಾಗಿ 4-8 ತಿಂಗಳುಗಳಿಂದ ಈ ಪ್ರಯತ್ನವನ್ನು ಮಾಡಿ ಯಶಸ್ವಿಗಳಾಗಿದ್ದಾರೆ. ಮತ್ತೊಮ್ಮೆ ಆ ಯಶಸ್ಸಿನ ಹಿಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸಿ, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಅದೇ ರೀತಿಯಾಗಿ ನೆರೆಹೊರೆ ರಾಜ್ಯದಿಂದ ಅನೇಕ
ಕಲಾಕಾರರು ಬಂದಿದ್ದಾರೆ, ಸಂಗೀತಜ್ಞರು ಬಂದಿದ್ದಾರೆ, ಉದ್ಯಮಿಗಳು ಬಂದಿದ್ದಾರೆ, ಮುಖ್ಯವಾಗಿ ರಾಯರ ಭಕ್ತರು ಬಂದಿದ್ದಾರೆ, ಅನೇಕ ಧಾರ್ಮಿಕ ಮುಖಂಡರುಗಳು ಬಂದಿದ್ದಾರೆ. ಎಲ್ಲರನ್ನೂ ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಇದೇ ಸಂದರ್ಭದಲ್ಲಿ ಭೈರವಿ ಅಮ್ಮನವರು, ಅದೇ ರೀತಿಯಾಗಿ ಕರ್ನಾಟಕ ಚಲನಚಿತ್ರದ ಎಲ್ಲ ನಟ ನಟಿಯರು ಮತ್ತು ಸಂಗೀತ ಕ್ಷೇತ್ರದ ವಿವಿಧ ಸಾಧಕರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಇದಕ್ಕೆ ಆಹ್ವಾನ ಅನ್ನುವಂಥದ್ದು ಬೇಡ. ಶಾಸ್ತ್ರ ಹೇಳ್ತದೆ ಅನಾಹುತೋ ಅಧರಂ ಗಚ್ಚೇತ್ ಅಂತ. ಒಳ್ಳೆ ಕಾರ್ಯ, ಯಜ್ಞ ಯಾಗಾದಿಗಳು, ಪೂಜೆಗಳು, ಗುರು ಹಿರಿಯರ ಸೇವೆ ಎಲ್ಲಿ ನಡೀತದೆ ಅಲ್ಲಿ ಆಹ್ವಾನವನ್ನ ನಿರೀಕ್ಷಿಸದೆ ಪ್ರತಿಯೊಬ್ಬರೂ ಪಾಲ್ಗೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಕ್ಷೇತ್ರದಲ್ಲಿ ಗುರುರಾಜರ ಸಮಕ್ಷಮದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಆಹ್ವಾನವೂ ನೀಡಿದ್ದಾರೆ. ಆಹ್ವಾನ ಇಲ್ಲದೆಯೂ ಸ್ವತಃ ಅನೇಕರು ಬಂದಿದ್ದಾರೆ. ಮಾಧ್ಯಮಗಳ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ನಮ್ಮ ಉಪಾಸ್ಯ ಮೂರ್ತಿ ಮೂಲ ರಾಮದೇವರು ಸಕಲ ವಿಧವಾದ ಸನ್ಮಂಗಳವನ್ನು ಉಂಟು ಮಾಡಲಿ. ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ. ದೇಶದಲ್ಲಿ, ರಾಜ್ಯಗಳಲ್ಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ. ಉತ್ತಮವಾದಂತಹ ಸ್ನೇಹ, ಸೌಹಾರ್ದ ಜೊತೆಗೆ ಸನಾತನ ನಮ್ಮ ಹಿಂದೂ ಧರ್ಮ ವಿಶೇಷವಾಗಿ ದೃಢವಾಗಿ ಬೆಳೆಯಲಿ, ಉಳಿಯಲಿ. ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.